ಮಾತಾಕೆ ನಾನು ಆವಾಗಲೇ ಮಾತಾಡಬೇಕಾಗಿತ್ತು. ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಯಾಕೆಂದರೆ ಅವರು ತಂದೆ ತಾಯಿ ಯಾವ ರೀತಿ ಬೆಳೆದ್ರು ಅವೆಲ್ಲ ನಡೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಒಂಥರ ದುಃಖ ಆಗುತ್ತೆ, ಸಂತೋಷ ಆಗುತ್ತೆ. ಅಷ್ಟು ಒಳ್ಳೆತನದಿಂದ ಇವತ್ತು ನಾವು ಕನ್ಸಲ್ ಕೂಡ ಕಂಡಿಲ್ಲ. ಏನು ತಹಸೀಲ್ದಾರಾಗಿ ಬರ್ತಾರೆ ಅಂತ ಅದೆಲ್ಲ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ಪುಣ್ಯ ಕೆಲಸಗಳಿಂದ ಇವತ್ತು ಒಬ್ಬ ಜವಾಬ್ದಾರಾದ ತಹಸೀಲ್ದಾರ್ ಅಂದ್ರೆ ಅಷ್ಟು ಈಜಿ ಅಲ್ಲ. 350 ಹಳ್ಳಿ ರೈತರ ಸಮಸ್ಯೆಗಳನ್ನು ನೋಡಬೇಕು. ದೇವರು ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ. ನಾವು ಅಲ್ಲಿ ಅವರಲ್ಲಿ ಮನವಿ ಮಾಡೋದಿಷ್ಟೇ, ಅನೇಕ ರೈತರು ಬಡಬಗ್ಗರು ರೈತರು ಇದ್ದಾರೆ, ಕೂಲಿ ನಾಡು ಮಾಡೋರು. ಅವ್ರ ಕಷ್ಟ ಸುಖಗಳು ನೀವು ಸ್ಪಂದಿಸಬೇಕು, ಅವ್ರಿಗೆ ನ್ಯಾಯ ದೊಡ್ಸ್ಕೊಡ್ಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಈಗಾಗಲೇ ಈ ತಾಲೂಕು ಆಫೀಸ್ಗೆ ಒಂದು ಶಾಪ್ ಆಗಿಬಿಟ್ಟಿದ್ದಾರೆ ರೈತರು. ಪಾಪ ಓಡಾಡಿ ಪಾಪ ತುಂಬ ಒಂದು ಶಾಪ್ ಆಗಿಬಿಟ್ಟಿದ್ರೆ ಆ ಶಾಪ ಮುಕ್ತ ಆಗಬೇಕಂದ್ರೆ ನಿಮ್ಮ ಕೈಯಲ್ಲಿದೆ. ಯಾಕಂದರೆ ದೇವರೊಂದು ನಿಮ್ಗೊಂದು ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ನೀವು ರೈತರಿಗೆ ಒಳ್ಳೆಯ ಕೆಲಸಗಳು ಮಾಡಬೇಕು, ನೀವು ಪ್ರಾಮಾಣಿಕ ಒಂದು ತಹಸೀಲ್ದಾರ್ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಒಂದು ಆಸೆ. ಮುಂದಿನ ದಿನಗಳಲ್ಲಿ ನೀವು DC ಆಗಿ ಬರಬೇಕನ್ನೋದೇ ನಮ್ಮ ಆಸೆ. ನೀವು ಒಳ್ಳೆ ಕೆಲಸ ಮಾಡ್ತೀರಂತ ನಮ್ಮ ನಂಬಿಕೆ ಇದೆ. ಯಾಕಂದರೆ ದೇವರು ನಿಮಗೊಂದು ಶಕ್ತಿ ಕೊಟ್ಟಿದ್ದಾನೆ. ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಮನವಿ ಮಾಡ್ತಾ, ಆ ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಉತ್ತಮವಾದಂಥ ಕೆಲಸ ಮಾಡಬೇಕನ್ನೋದೇ ನಮ್ಮ ಒಂದು ಆಸೆ. ಇಷ್ಟೇ ನನ್ನ ಭಾಷಣನ ಮುಗಿಸ್ತಾ ಇದ್ದೀನಿ.